ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಕೋಟೆಕಾರು ಬೀರಿ ಜಂಕ್ಷನ್ನಲ್ಲಿ ನಿರ್ಮಾಣಗೊಂಡ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರು ಸಹಕಾರ ಸೌಧದ ಉದ್ಘಾಟನೆಗೆ ಮುಂಚಿತವಾಗಿ ಅತಿಥಿಗಳನ್ನು ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ನಂತರ ಎಸ್ಎಡಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮತ್ತು ಅತಿಥಿಗಳು ನೂತನ ಸೌಧವನ್ನು ಸಭಾಭವನವನ್ನು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಸ್ವಾಗತಿಸಿದರು. ಇಂತಹ ಸೇವೆಯನ್ನೇ ಮುಖ್ಯ ಧ್ಯೇಯವಾಗಿ ಇಟ್ಟುಕೊಂಡು ಎಸ್ಡಿಸಿ ಬ್ಯಾಂಕನ್ನು ಸಹಕಾರ ರಂಗದಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಬ್ಯಾಂಕಿಂಗ್ ಸೇವೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲು ಪ್ರೇರಣಾ ಶಕ್ತಿಯೇ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ನಿರಂತರ ಸಮಾಜಮುಖಿ ಸೇವೆಯೊಂದಿಗೆ ಗ್ರಾಹಕರಿಗೆ ಸಂತೃಪ್ತ ಸೇವೆಯನ್ನು ನೀಡಲು ಕಾರಣಭೂತರು ಕೂಡ ಹೌದು. ಇವರ ಸೇವೆಗೆ ಪ್ರತಿಷ್ಠಾ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ ಎಸ್ಸಿಡಿ ಬ್ಯಾಂಕಿಗೆ 22 ಬಾರಿ ಬಂದಂಥ ಕೀರ್ತಿ, ಹಿರಿಮೆ, ಗರಿಮೆ, ಸಹಕಾರ ರತ್ನ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಬ್ಯಾಂಕಿನ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸರ್ ಅವರೊಂದು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿರುತ್ತಾರೆ. ಗೌರವಾನ್ವಿತರೇ, ಕೋಟೆಕಾರು ವ್ಯವಸಾಯ ಸೇವಕರ ಸಂಘ ಕೋಟೆಕಾರು ಉಳ್ಳಾಳ ತಾಲೂಕು ಇದರ ನೂತನ ಕಟ್ಟಡದ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರು ಸಹಕಾರ ಸೌಧ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿತ್ತು. ಆದರೆ ರಾಜಸ್ಥಾನದಲ್ಲಿ ಜೈಪುರದಲ್ಲಿ ನಡೆಯುತ್ತಿರುವ ಯೂತ್ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸಲೇಬೇಕಾಗಿರುವ ಅನಿವಾರ್ಯತೆಯಿಂದಾಗಿ ತಮ್ಮ ಸಹಕಾರಿ ಸಂಘದ ನೂತನ ವಾಣಿಜ್ಯ ಸಂಕೀರ್ಣ ಹಾಗೂ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನಾನುಕೂಲವಾಗಿರುವುದಕ್ಕೆ ವಿಷಾದಿಸುತ್ತೇನೆ. ತಮ್ಮ ಸಂಘದ ವತಿಯಿಂದ ಕೋಟೆಕಾರಿನಂಥ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ತಮ್ಮ ಸಂಸ್ಥೆಯ ಕಟ್ಟಡವು ಈ ಪರಿಸರದ ಸರ್ವತೋಮುಖ ಅರ್ಥಪೂರ್ಣ ಸಮಾರಂಭದಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ಮೈಲುಗಲ್ಲಾಗಲಿ ಎಂದು ಶುಭಾರೈಸುತ್ತೇನೆ. ಸಿಇಒ ಹರ್ಷವರ್ಧನ್ ಉಳ್ಳಾಲ್ ಪ್ರಾಸ್ತಾವನೆಗೆ ಇದ್ದರು. ವೆಂಕಟರಾವ್, ದಿವಂಗತ ಕೆ ನಾರಾಯಣರಾವ್, ದಿವಂಗತ ಸತ್ಯಪಾಲ ರೈ, ದಿವಂಗತ ಆಲ್ಬರ್ಟ್ ಮಸ್ಕರೇಂಜಸ್, ದಿವಂಗತ ಕಾಂತಣ್ಣ ರೈ, ದಿವಂಗತ ಪಾವುಲ್ ಡಿಸೋಜಾ, ದಿವಂಗತ ಲೂಯಿಸ್ ಮೊಂತೇರೋ, ದಿವಂಗತ ಕೃಷ್ಣ ನಾಯಕ್, ದಿವಂಗತ ರಾಮಚಂದ್ರ ಉಚ್ಚಿಲ್, ಹರ್ಷರಾಜ್ ಮುದ್ಯ, ಮೊಹಮ್ಮದ್ ಬಶೀರ್ ಎಮ್ಮೆ, ಗಂಗಾಧರ್ ಉಳ್ಳಾಲ್, ಕೃಷ್ಣಪ್ಪ ಸಾಲೆ ಮುಂತಾದವರು ಅಧ್ಯಕ್ಷರಾಗಿ ಈ ಸಹಕಾರಿ ಸಂಘದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ಕೃಷ್ಣ ಶೆಟ್ಟಿಯವರು ಕಳೆದ 2020ರಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಸಹಕಾರಿ ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದರ ಜೊತೆಗೆ ಹಲವಾರು ರೈತಪರ ಹಾಗೂ ಸಮಾಜಮುಖಿ ಕೆಲಸಗಳನ್ನು ಸಂಘದ ವತಿಯಿಂದ ಮಾಡಿದ್ದಾರೆ. ನಾವು ರೈತ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ. ಆದರೆ ಭತ್ತ ಬೆಳೆಯುವ ರೈತನ ಪರಿಸ್ಥಿತಿ ತುಂಬ ಕಷ್ಟದಾಯಕ. ಇದರಿಂದ ಬಹಳಷ್ಟು ಬೆಳೆಗಾರರು ರೈತ ಬೆಳೆಯಿಂದ ವಿಮುಖವಾಗಿರುವುದನ್ನು ಮನಗಂಡು ನಮ್ಮ ಸಂಘದ ವತಿಯಿಂದ ಭತ್ತ ಬೆಳೆಯಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿ ಎಕರೆಗೆ 5,000ದಂತೆ ಗರಿಷ್ಠ 10,000 ತನಕ ಪ್ರೋತ್ಸಾಹ ಧನವನ್ನು ನೀಡಿ ಭತ್ತ ಬೆಳೆಗೆ ಪ್ರೋತ್ಸಾಹವನ್ನು ನೀಡಿರುತ್ತೇವೆ. ಹಾಗೆಯೇ ಅಡಿಕೆ ಬೆಳೆಗೆ ಬರುವಂಥ ಕೊಳೆ ರೋಗವನ್ನು ತಪ್ಪಿಸಲು ಮೈಲುತುತ್ತು ಇದರ ಮೇಲೆ ಪ್ರತಿ 1 ಕೆಜಿಗೆ ರು 100ರಂತೆ ಸಬ್ಸಿಡಿಯನ್ನು ನೀಡುತ್ತಿದ್ದು ಬಹುಶಃ ಈ 2 ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಯಾವುದೇ ಸಹಕಾರಿ ಸಂಘ ಮಾಡಿರುವುದಿಲ್ಲ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು.
ಉದ್ಘಾಟನೆ ನೆರವೇರಿಸಿದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಠೇವಣಿ ಪಡೆದು ಸಾಲ ನೀಡುವುದಕ್ಕೆ ಮಾತ್ರ ಸೀಮಿತವಾಗದೆ ಭತ್ತದ ಕೃಷಿಗೆ ಪ್ರೋತ್ಸಾಹಧನ, ವಿದ್ಯಾರ್ಥಿ ವೇತನ, ಶಾಲೆಯ ದತ್ತು ಸ್ವೀಕಾರದಂತಹ ಸಮಾಜಮುಖಿ ಕಾರ್ಯಗಳೊಂದಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಥಮವಾಗಿ 12 ಕೋಟಿ ರೂಪಾಯಿ ವೆಚ್ಚದ ಸಹಕಾರ ಸೌಧದ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವ ಮೂಲಕ ರಾಜ್ಯದಲ್ಲೇ ಮಾದರಿಯಾಗಿ ಗುರುತಿಸುವಂತಾಗಿದೆ ಎಂದರು. ದಿವಸದಲ್ಲಿ ಬರೇ ಸಾಲ ಕೊಡೋದು, ಠೇವಣಿ ಪಡೆಯೋದು, ಸಾಲ ಕೊಡೋದು ಮಾತ್ರ ಸಹಕಾರಿ ಸಂಘಗಳ ಕೆಲಸ ಆಗಿರೋದಿಲ್ಲ. ಇವರು ಹೇಳಿದ ಹಾಗೆ ರೈತರಿಗೆ ಭತ್ತದ ಬೆಳೆಗೆ, ಮೈತೂತಿಗೆ, ವಿದ್ಯಾಸಂಸ್ಥೆಗಳಿಗೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡುವಂಥ ಸೊಸೈಟಿ ನಮ್ಮ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಸಮಾಜದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೆಸರುವಾದಂಥ ಜಿಲ್ಲೆ, ಎಲ್ಲರೂ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ದೇಶದಲ್ಲಿಯೇ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕುಗಳನ್ನು ಕೊಟ್ಟಂಥ ಒಂದು ಜಿಲ್ಲೆ, ಅವಿಭಜಿತ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ವಾಣಿಜ್ಯ ಬ್ಯಾಂಕುಗಳು ಆದರೆ ಇವತ್ತು ವಾಣಿಜ್ಯ ಬ್ಯಾಂಕುಗಳು ಸಂಕುಚಿತಗೊಳ್ತಾ ಇದೆ. ಒಂದು ಬ್ಯಾಂಕಿನಲ್ಲಿ ಇನ್ನೊಂದು ಬ್ಯಾಂಕ್ ವಿಲೀನಗೊಳ್ತಾ ಇದ್ದಾರೆ. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಕೆಲವು ಬ್ಯಾಂಕ್ಗಳು ಉಳಿದಿದೆ ಮರ್ಜಿ ಹಾಕ್ಕೊಂಡು. ಅಲ್ಲಿ ಸೇವೆ ಮಾಡೋರು ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯೋದವರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಭಾಷೆ ಅರ್ಥ ಆಗೋದಿಲ್ಲ. ನೀವು ಹೋದರೆ ಎಂದ ಎಪ್ಪುಡಿ ಎವಡು ಒಂದ ಏನೇನೋ ಮಾತಾಡ್ತಾರೆ. ಆದರೆ ಇಲ್ಲಿ ಸೇವೆ ಮಾಡೋರು, ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡೋರು ನಿಮ್ಮ ಊರಿನವರು, ನಿಮ್ಮ ಭಾಷೆ ಸಂಸ್ಕೃತಿ ಎಲ್ಲ ತಿಳಿದವರು. ಆದ್ದರಿಂದ ಇವತ್ತು ಜನ ಎಲ್ಲ, ಮೊನ್ನೆ ವೃತ್ತಪತ್ರಿಕೆಯಲ್ಲಿ ಬಂದಿದೆ, ಜನರೆಲ್ಲ ಸಹಕಾರಿ ಕ್ಷೇತ್ರದ ಅತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದು ಹೇಳಿದರೆ ಇದಕ್ಕೆ ಭಾಷೆ ಬರುವವರು, ಸಂಸ್ಕೃತಿ ತಿಳಿದವರ ಹತ್ರ ವ್ಯವಹಾರ ಮಾಡಲಿಕ್ಕೆ ಸುಲಭ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಈ ರೀತಿಯಾಗಿ ಆಗ್ತದೆ. ಒಂದು ವಾಣಿಜ್ಯ ಬ್ಯಾಂಕಿಗೆ ಹೋಗಿ ಯಾರಾದರೂ ಹೆಂಗಸರು ಅಥವಾ ಗಂಡಸರು ಇರ್ಬೋದು, ನನ್ನ ಮಗಳಿಗೆ ಒಂದು ಮದುವೆ ಇದೆ, ಒಂದು ಸಾಲ ಕೊಡಿ ಹೇಳಿದರೆ ಅದರಲ್ಲಿ ಉತ್ಪತ್ತಿ ಏನಿಲ್ಲ, ಸಾಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕಿಗೆ ಹೋಗಿ ನನ್ನ ಮಗಳಿಗೆ ಒಂದು ಸಾಲ ಇದೆ ಸಹಾಯ ಮಾಡಿ ಹೇಳಿದರೆ ಬೆಳಿಗ್ಗೆಯಿಂದ ಸಾಯಂಕಾಲದ ಒಳಗೆ ಅವರಿಗೆ ಸಾಲ ನೀಡಿ ಅವರ ಮದುವೆಯನ್ನು ನೆರವೇರಿಸುವಂಥ ಶುಭ ಕಾರ್ಯಕ್ಕೆ ಸಹಾಯ ಮಾಡುವಂಥ ಒಂದು ಸಂಸ್ಥೆಗಳು ಇದ್ದರೆ ಅದು ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ನಾಮಫಲಕ ಅನಾವರಣಗೊಳಿಸಿದ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಮುಂತಾದವರು ಮಾತನಾಡಿದರು. ತದನಂತರದ ಎಲ್ಲ ಅಧ್ಯಕ್ಷರುಗಳು ಕೂಡ ಮತ್ತು ಎಲ್ಲ ನಿರ್ದೇಶಕರು ಕೂಡ ಉತ್ತಮ ಸೇವೆ ನೀಡಿ ಇವತ್ತು ಈ ಕೋಟೆಕಾರ VSSಗೆ ಬಹು ದೊಡ್ಡದಾದಂಥ ಒಂದು ಕೊಡುಗೆ ಆಗಿದೆ. ಈ ಹಿಂದೆ ಸನ್ಮಾನ್ಯ ಅಧ್ಯಕ್ಷರು ಮಾತಾಡೋಕೆ ಹೇಳಿದರು ಹಂಚಿನ ಕಟ್ಟಡ ಇತ್ತು ಅಂತ. ಆವಾಗ ಹಂಚಿನ ಕಟ್ಟಡದಲ್ಲಿ, ಸಣ್ಣ ಕಟ್ಟಡದಲ್ಲಿ VSS ಕಾರ್ಯನಿರ್ವಹಿಸ್ತಿತ್ತು. ತದನಂತರ VSS ಅಲ್ಲಿಗೆ ಶಿಫ್ಟ್ ಆಯಿತು, ಕಟ್ಟಡ ಅಲ್ಲಿಗೆ ಹೋಯಿತು, ಅಲ್ಲಿ ಸ್ವಂತ ಕಟ್ಟಡ ಮಾಡಿಕೊಂಡು ಅಲ್ಲಿಗೆ ವರ್ಗಾವಣೆ ಆಯಿತು. ನಂತರ ಇಲ್ಲಿ ಇದು ಕೋಟೆಕಾರ ಸ್ಟೋರ್ಸ್ ಎಂಬ ಇದನ್ನು ಕೂಡ ಸುಬ್ಬಣ್ಣ ಅವರು ಸ್ಥಾಪನೆ ಮಾಡಿತ್ತು. ಆ ಕೋಟೆಕಾರ ಸ್ಟೋರ್ಸ್ ಮತ್ತು ಕೋಟೆಕಾರ ಶಾಲೆ ಅವರ ನೇತೃತ್ವದಲ್ಲಿ ಇವತ್ತು ಸ್ಥಾಪನೆಗೊಂಡಂಥ 3 ಸಂಸ್ಥೆಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದು ಇವತ್ತು ಸುಂದರವಾದಂಥ ಈ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂಥ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನಮ್ಮ ಪರಿಸರದಲ್ಲಿ ಇಷ್ಟೊಂದು ಸುಂದರವಾದ ಕಟ್ಟಡ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದರ ಪ್ರಯೋಜನ ಪ್ರತಿಯೊಬ್ಬ ಸದಸ್ಯನಿಗೂ ಲಭಿಸಲಿ. ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಯಾವ ಒಂದು ವ್ಯವಸ್ಥೆ ಸಾರ್ವಜನಿಕರಾಗಿ ಬಡವರಿಗಾಗಿ ಇರುವಂಥ ವ್ಯವಸ್ಥೆ ಇನ್ನೂ ಉತ್ತಮ ರೀತಿಯಲ್ಲಿ ನೆರವೇರಿಸಲಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ನುಡಿದಂತೆ ರಾಜ್ಯಕ್ಕೆ ಮಾದರಿಯಾಗಿ ಇಂಥ ಒಂದು ಸಹಕಾರಿ ಸಂಘ ಇಷ್ಟೊಂದು ಅಭಿವೃದ್ಧಿ ಪಥಕ್ಕೆ ಏರಿ 12 ಕೋಟಿ ವೆಚ್ಚದಲ್ಲಿ ಇಂಥ ಒಂದು ಸಹಕಾರಿ ಸಂಘವನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘಕ್ಕೆ ಬಂದಿದೆ ಅನ್ನೋದಕ್ಕೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗ್ತದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಧ್ಯಕ್ಷರು ಹಾಗೆ ಸಿಬ್ಬಂದಿ ವರ್ಗ ಹಾಗೆ ಎಲ್ಲ ಆಡಳಿತ ಮಂಡಳಿ ಸರ್ವರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿಕೊಂಡು
ತಮ್ಮ ಒಂದು ಟೀಮ್ ಇದು ಬೇರೆ ಸಹಕಾರಿ ಸಂಘಗಳಿಗೆ ಕೂಡ ಮಾದರಿಯಾಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಸಂಘದ ಬಗ್ಗೆ ಈಗಾಗಲೇ ಅಧ್ಯಕ್ಷರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು. ಸಹಕಾರಿ ಸಂಘ ಆಗಿದ್ದರೂ ಕೂಡ ಬೇರೆ ಬೇರೆ ಕ್ಷೇತ್ರದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ರೈತರಿಗೆ ಬೇರೆ ಬೇರೆ ರೀತಿಯ ಸಹಕಾರಗಳನ್ನು ನೀಡುವ ಮುಖಾಂತರ ಒಂದು ಪರಿಸರ ಸ್ನೇಹಿ, ಜನಸ್ನೇಹಿಯಾಗಿ ಈ ಸಹಕಾರಿ ಸಂಘ ಕಾರ್ಯನಿರ್ವಹಿಸ್ತಿದೆ ಅನ್ನೋದಕ್ಕೆ ಇದು ತುಂಬ ಸಂತೋಷ ಆಗ್ತದೆ. 7 ಬ್ರಾಂಚ್ಲ ಭಾರಿ ಶೋಕಡು, ಭಾರಿ ಪೊರ್ಲುಡು ಏರು ಪೋನಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತಂದನ್ನ ಲೋನು ಓಲು ತಿಕ್ಕೊಂಡು ಬಂದ ಕೋಟೆಕಾರ ಸಹಕಾರಿ ಸಂಘ ತಿಕ್ಕೊಂಡು ಪನ್ಪೇರು ಆಂಡ ಆತ ತಿಕ್ಕೋಡು ಬಂದನ್ನ ಪನ್ಪೇರು 80 ಕೋಟಿದ ವಹಿವಾಟು ಉಂಡು. 122 ಕೋಟಿ ಸಾಲ ಕೊಡ್ತಾ, 126 ಕೋಟಿ FD ಉಂಡು. ಐತ ಒಟ್ಟಿಗೆ ಬೇತೆ ಬೇತೆ ಯೋಜನೆಗಳು ಬಾರ್ ಬತ್ತಗು ಪ್ರೋತ್ಸಾಹಧನ ಕೊರ್ಪುನಂಚಿನ ಫಸ್ಟ್ ಸಹಕಾರಿ ಸಂಘ ಆದಿಪ್ಪಂದು. ನಮ್ಮ ಹಳ್ಳಿಯ ಗ್ರಾಮಾಂತರ ಪ್ರದೇಶಡು ಕೃಷಿಕರು ಭಾರಿ ಜನ ಒಳ್ಳೆಯರೆ ಒಂಜಿ ವೇಳೆ ಕೆಯಿ ಆ ಮನ್ಪೊಡು ಪನ್ಪುನ ಉತ್ತೇಜನ ಕೊರೋಡ್ನಂದ ಬಾರಿಗೆ ಪ್ರೋತ್ಸಾಹಧನ ಕೊರೋಡು. ಆ ಪ್ರೋತ್ಸಾಹಧನ ಕೊರ್ನೆಡ್ದವರ ಅಕ್ಲೊಂಜಿ 200 ಎಕರೆ ಜಾಗೆಡ್ ಪಡೀಲು ಬೂರ್ದನ ಕಂಡೋಡ್ಲ ಪಿರ ಸಾಗೋಲಿ ಮನ್ಪುನಂಚಿನ ಆ ಪ್ರೋತ್ಸಾಹ ಕೊಡ್ತಾರತ್ತ ಐಕ್ ವಿಶೇಷವಾದ ಕೇವಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಕ್ಲೆ ಬತ್ತಂಡ ಯಾರಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಲ ಬರೋಡು ದಾದಂಡ ಕೃಷಿಕರಿಗೆ ವಿಶೇಷವಾಗಿ ನಾವು ಇಂದು ಐತ ಒಟ್ಟಿಗೆ ಈ ಕಂಗಿಗೆ ಮೈಸುತ್ತಾದಿಪ್ಪು ಸುಣ್ಣಾದಿಪ್ಪು ಸಬ್ಸಿಡಿದಾರ ರೀತಿದೆ ಭಾರಿ ಸುಲಭಡು. RTC ತೋಜನ ನಿಕ್ಲರ 7 ಎಕರೆ ತೋಟ ಉಂಡು, 8 ಎಕರೆಗೆ ಲೆಕ್ಕಾಚಾರ ಕೊರ್ಬೇಕು. ಭಾರಿ ಬಂಗ ಕೊರಿಯರಜ್ಜಿಗೆ ಈಜಿನ 10 ಸತಿ ಪೋಡು 10 ಸತಿ ಬರಡು ಆ ಲೆಕ್ಕಾಚಾರ ಅಜ್ಜಿ ಎರೆಗಾಲ ಒಂಜಿ ಕೃಷಿಗೆ ಲೋನ್ ಬೋಡು ಅಂದ ಆ ಈ ವ್ಯವಹಾರ ಎಂಚ ಉಂಡು ಬಣ್ಣನಂಡ ಪಾಪ ಅಕ್ಲೇರ ಡಾಕ್ಯುಮೆಂಟ್ ಕರೆಕ್ಟ್ ಇಚ್ಚಿಂದ ಆ ಬ್ಯಾಂಕ್ದ ಮ್ಯಾನೇಜರ್ನ ಅಕ್ಲೆ ಬೇತೆ ಬೇತೆ ಅಕ್ಲೇರ ಪಂಡದು ಅಕ್ಲೇಗೆ ಡಾಕ್ಯುಮೆಂಟ್ ಸರಿ ಮಂತ್ ಕೊರ್ದು ಲೋನ್ ಕೊರ್ಪು ನಂಚಿನ ಒಂಜಿ ಸಹಕಾರಿ ಸಂಘ ಕೋಟೆಕಾರ. ಹೀಗೆ ಈ ಒಂದು ಭಾರಿ ಭವ್ಯವಾದಂಥ ಸೌಧವನ್ನು ಕೂಡ ನಿರ್ಮಿಸಿದಂಥ ಈ ಒಂದು ಸಾಧನೆಗೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಆಡಳಿತ ನಡೆಸಿದಂಥ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ಸಂಘದ ಸಿಬ್ಬಂದಿಗಳು ಮಾತ್ರವಲ್ಲ, ಈ ಸಂಘದ ಜೀವಾಳವಾದಂಥ ಸದಸ್ಯರು ಇವರೆಲ್ಲ ಪೂರ್ಣವಾದಂಥ ಅವರ ಒಂದು ಶ್ರಮದಿಂದಾಗಿ ಇವತ್ತು ಈ ಒಂದು ಕೋಟೆಕಾರ ಸಹಕಾರಿ ವ್ಯವಸಾಯ ಸಂಘ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿಯೇ ಒಂದು ಉತ್ತಮವಾದಂಥ ಸಂಘ ಆಗಲಿಕ್ಕೆ ಕಾರಣಕರ್ತರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಈ ಸೊಸೈಟಿ ಇದರೊಂದು ಶಾಖೆ ತೊಕ್ಕೊಟ್ಟಲ್ಲಿ ಇರುವಾಗ ಒಂದು ಬಡವರ್ಗದ ಜನರಿಗೆ ಪಡಿತರದ ಒಂದು ವ್ಯವಸ್ಥೆ ಇತ್ತು. ಆ ಪಡಿತರದಲ್ಲಿ ನಮ್ಮ ಇಡೀ ಆ ಭಾಗದ ವ್ಯವಸ್ಥೆ ಆ ದಿವಸ ಅನ್ನ ಕೊಟ್ಟಂಥ ಒಂದು ಸಂಸ್ಥೆ. ಈ ಅನ್ನ ಕೊಟ್ಟ ಸಂಸ್ಥೆ ಆ ಬಡವರನ್ನು ಒಂದು ಕಷ್ಟ ಕಾಲದಲ್ಲಿ ನಾವು ಆ ಭಾಗದಲ್ಲಿ ಏನಿದ್ರೂ ತೊಕ್ಕೊಟ್ಟಲ್ಲಿ ಕೋಟೆಕಾರ ನ್ಯಾಯಬೆಲೆ ಅಂಗಡಿ ಇಡೀ ನಮ್ಮ ಉಳ್ಳಾಳ ಕ್ಷೇತ್ರಕ್ಕೆ ನಿಜವಾಗಿಯೂ ಅನ್ನ ಕೊಟ್ಟಂಥ ಸಂಸ್ಥೆ. ಅದರ ಒಂದು ಫಲ ಇವತ್ತು ಇಷ್ಟು ಹತ್ತಿರ ಬೆಳೆಯಲಿಕ್ಕೆ ಕಾರಣ ಅಂತ ಹೇಳ್ಕೊಂಡು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಗ್ರಾಹಕರಿಗೆ ವಿಶ್ವಾಸಭರಿತ ಸೇವೆಯನ್ನು ನೀಡುವ ಮೂಲಕ ಅದ್ವಿತೀಯ ಸಾಧನೆ ಮಾಡಿದೆ ಎಂದರು. 2 ಕಾರಣಗಳಿಗೆ ನನಗೆ ಈ ಸಹಕಾರ ಸಂಘ ಮತ್ತು ಈ ಕೋಟೆಕಾರನ ಪರಿಸರದಲ್ಲಿ ಇಷ್ಟೊಂದು ಒಳ್ಳೆಯ ಸಾಧನೆಯನ್ನು, ಸಹಕಾರಿ ತತ್ವಗಳನ್ನು ಅಳವಡಿಸಿಕೊಂಡು ಸಹಕಾರಿ ತತ್ವದ ಮೂಲ ಉದ್ದೇಶಗಳೇನಿದೆಯಾ ಅದನ್ನು ಸಾರ್ಥಕ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ಈ ಸಂಸ್ಥೆಯ ಮೇಲೆ ಖುಷಿ. ಒಂದು, ನಾನು ನನ್ನ ತಾಯಿ ಮನೆ ತಲಪಾಡಿ, ಆ ಕಾರಣಕ್ಕೆ ನಾನು ಚಿಕ್ಕಂದಿನಲ್ಲೇ ಬಸ್ನಲ್ಲಿ ಸ್ಕೂಲ್ಗೆ ಯಾವತ್ತಾದರೂ ರಜೆಯಲ್ಲಿ ಬಂದು ಹೋಗ್ತಾ ಇರುವಂಥ ಸಂದರ್ಭದಲ್ಲಿಯೇ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಬಗ್ಗೆ ತಿಳ್ಕೊಂಡಿದ್ದೆ. ಯಾಕೆಂದರೆ ನನ್ನ ಅಜ್ಜ ಇಲ್ಲಿ ಸ್ವಲ್ಪ ಕೃಷಿಯೆಲ್ಲ ಮಾಡ್ತಾಯಿದ್ರು, ಹಾಗಾಗಿ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬಗ್ಗೆ ಗೊತ್ತಿದೆ. 2ನೇದು, ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿರೋದ್ರಿಂದ ಇಡೀ ರಾಜ್ಯಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಹೇಗೆ ಲಾಭವನ್ನು ಮಾಡ್ಬೋದು ಮತ್ತು ಆ ಲಾಭದ ಮುಖಾಂತರ ಜನೋಪಯೋಗಿಯಾಗಿ ಕೆಲಸವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಸಹಕಾರಿ ಸಂಘ ತೋರಿಸಿಕೊಟ್ಟಿದೆ. ಆ ಕಾರಣಕ್ಕೆ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿಕೊಂಡು ಉಳಿದವರಿಗೆಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ, ಉಳಿದವರಿಗೆಲ್ಲರಿಗೂ ಪ್ರೇರಣೆ ಆಗುವ ರೀತಿಯಲ್ಲಿ ಒಂದು ಸಹಕಾರಿ ಸಂಸ್ಥೆ ಇರುವಂಥದ್ದು ನನಗೆ ಅತ್ಯಂತ ಗೌರವ ಕೊಡುವ ಸಂಗತಿ, ನನಗೆ ಅತ್ಯಂತ ಖುಷಿ ಕೊಡುವಂಥ ಸಂಗತಿ. ನಾನು ವಿಶೇಷವಾಗಿ ಈ ಸಂಸ್ಥೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ರೀತಿಯಾದಂಥ ಸಂಸ್ಥೆಗಳು ಇನ್ನೂ ಹೆಚ್ಚಿಗೆ ಆಗಬೇಕು ಮತ್ತು ಕರಾವಳಿ ಕರ್ನಾಟಕ ಹಲವು ಕ್ಷೇತ್ರಗಳಲ್ಲಿ ಮಾದರಿಯಾಗಿ ತೋರಿಸಿದೆ, ಅದರಲ್ಲೂ ಸಹಕಾರಿ ಕ್ಷೇತ್ರ ಒಂದು.
ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಾಜಿ ಸದಸ್ಯರಾದ BM ಫಾರೂಕು, ಧರ್ಮಗುರು ಸಿಪ್ರಿಯನ್ ಪಿಂಟೋ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕರಾದ HN ರಮೇಶ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಮಂಗಳೂರು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷರಾದ ಮೋನಪ್ಪ ಶೆಟ್ಟಿ ಯಕ್ಕಾರು, CPIM ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ G ಬಾಲಕೃಷ್ಣ ಶೆಟ್ಟಿ, ಧಾರ್ಮಿಕ ಪರಿಷತ್ತು ಜಿಲ್ಲಾ ಸದಸ್ಯರಾದ ಸುರೇಶ್ ಭಟ್ನಗರ, ಸಂತೋಷ್ ಕುಮಾರ್ ಐಬೋಳ್ಯಾರ್, ಸುಧೀರ್ ಕುಮಾರ್ ಜಿ, ಸಂಘದ ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಮುತ್ಯ, ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ನಡಾರಗುತ್ತು, ಉದಯ್ ಕುಮಾರ್ ಶೆಟ್ಟಿ ಸುಳ್ಳೆಂಚೂರು, ಸಂಘದ ಉಪಾಧ್ಯಕ್ಷರಾದ ಅಬೂಸಾಲಿ ಕೆಬಿ, ನಿರ್ದೇಶಕರುಗಳಾದ ಗಂಗಾಧರ ಉಳ್ಳಾಲ್, ಕೃಷ್ಣಪ್ಪ ಸಾಲ್ಯಾನ್, ಉದಯ್ ಕುಮಾರ್, ಅರುಣ್ ಕುಮಾರ್, ರಾಘವ ಆರ್ ಉಚ್ಚಿಲ್, ರಾಘವ ಸಿ ಉಚ್ಚಿಲ್, ಪದ್ಮಾವತಿ ಎಸ್ ಶೆಟ್ಟಿ, ಸುರೇಖಾ ಚಂದ್ರಹಾಸ್, ಬಾಬು ನಾಯ್ಕ, ಕಿರಣ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಇಲ್ಲಿ ಒಂದು ಭವ್ಯ ಕಟ್ಟಡವೊಂದು ನಿರ್ಮಾಣ ಆಗಿದೆ. ಅದು ಕೂಡ ಸುಬ್ಬಣ್ಣಯ್ಯವರು ಹೇಳಿದೊಂದು ಭಾಷಣದಲ್ಲಿ ಅವರ ಮನೆಯಲ್ಲಿ ಆರಂಭವಂತಾದ ಒಂದು ಸಣ್ಣ ಬ್ಯಾಂಕಿನ ವ್ಯವಸ್ಥೆ ಅವತ್ತು ಅವರ ಒಂದು ಆ ಹೆಸರಿನಲ್ಲಿ ಇವತ್ತೊಂದು ಮಾಡೋದು ಇದು ಮತ್ತಷ್ಟು ತಮ್ಮ ಪ್ರಶಂಸೆಗೆ ಪಾತ್ರವಾದಂಥ ಸಂಗತಿ. ಒಂದು ಸಣ್ಣ ಸಂಸ್ಥೆ ಈ ಒಂದು 800 ಕೋಟಿ ವ್ಯವಹಾರ ಇದರಲ್ಲಿ ಆಗದಂದರೆ ಅಷ್ಟು ಸುಲಭದ ಕೆಲಸ ಇಲ್ಲ. ಅದಕ್ಕೆ ಮುಖ್ಯವಾಗಿ ಈ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಮತ್ತು ಈ ನಿರ್ದೇಶಕ ಮಂಡಳಿ ಮತ್ತು ತಮ್ಮ CEO ಅಂತ ಹೇಳ್ತಾರಲ್ಲ ಹರ್ಷವರ್ಧನ್ ಅವರ ನೇತೃತ್ವದ ಈ ಸಿಬ್ಬಂದಿ ತಂಡ ಈ ಒಂದು ಆ ಒಂದು ಕ್ಷಿಪ್ರಗತಿಯ ಒಂದು ಕಾರ್ಯ ಆ ಒಂದು ಸಂಸ್ಥೆಗೆ ಬರಲಿ ಇದಕ್ಕೆ ಒಂದು ಪೂರಕವಾಗಿ ನೀಡುವಂತಹ ಒಂದು ಸಂದರ್ಭ ನಾವು ನೆನೆಸ್ಕೋಬೇಕಾಗ್ತದೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನೂತನ ಕಟ್ಟಡವನ್ನು ಸುಂದರವಾಗಿ ನಿರ್ಮಿಸಿದ ಯಮುನಾ ಬಿಲ್ಡರ್ಸ್ನ ಮಾಲಕರಾದ ಪುರುಷೋತ್ತಮ ಶೆಟ್ಟಿ ಮತ್ತು ಇಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ ಅವರುಗಳನ್ನು ಗೌರವಿಸಿದರು. ಸತೀಶ್ ಪುಂಡಿಕಾಯಿ ಕಾರ್ಯಕ್ರಮ ನಿರೂಪಿಸಿದರು. ಹಿರಿಯ ನಿರ್ದೇಶಕ ಕೃಷ್ಣಪ್ಪ ಸಾಲಿಯಾನ್ ವಂದನಾರ್ಪಣೆ ಇತ್ತರು.